ನಮಸ್ಕಾರ ಹಿರಿಯರ. ನಾವಿವತ್ತು ಯಾವ ಸ್ಥಳದಲ್ಲಿ ಅದೀವ್ರಿಪ್ಪ ಅಂದ್ರೆ ಬಾಲ್ಕೋಟ್ ಡಿಸ್ಟಿಕ್ ಬೀಳಗಿ ತಾಲೂಕಿನ ಬೂದಿಹಾಳ ಗ್ರಾಮಕ್ಕೆ ನಾವಿವತ್ತು ಬಂದೀವ್ರಿ. ಇಲ್ಲಿ ಯಾಕ್ರಿಪ್ಪ ಅಂದ್ರೆ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಬಂದೀವ್ರಿ. ಇವತ್ತು ಯಾಕಪ್ಪ ಅಂದ್ರೆ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ಜಾತ್ರೆ ಇರುವ ಕಾರಣದಿಂದಾಗಿ ನಾವು ಇವತ್ತು ಈ ಜಾತ್ರೆಗೆ ಬಂದೀವ್ರಿ. ನೀವು ನೋಡ್ಬೋದು ಜನಗಳ ಯಾವ ರೀತಿ ಒಳಗೆ ಅದಾರಿಯಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯವರು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರ್ತಾರೆ. ಈ ಊರಿನ ಜನಗಳು ಮಾತ್ರ ಅಲ್ಲದೆ ಇಲ್ಲಿ ಸುತ್ತಮುತ್ತ ಹಳ್ಳಿಯ ಜನಗಳು ಬಂದು ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ದರ್ಶನವನ್ನು ತೆಗೆದುಕೊಂಡು ಇಲ್ಲಿ ಪ್ರತಿ ವರ್ಷವೂ ಕೂಡ ತೇರಿನ ಮೆರವಣಿಗೆ ನಡೀತೈತ್ರಿ. ಅದು ಜಾತ್ರೆಯ ಪ್ರಾರಂಭವಾದ ಮೊದಲನೇ ದಿನವೇ ತೇರಿನ ಮೆರವಣಿಗೆ ನಡೀತೈತ್ರಿ. ಇದು ಸುಮಾರು 4 ರಿಂದ 5 ದಿನಗಳವರೆಗೆ ನಡೀತಕ್ಕಂಥ ಜಾತ್ರೆ ಇದು. ನೋಡ್ಬೋದು ಸಿಕ್ಕಾಪಟ್ಟೆ ಜನ ಬರ್ತದೆ ಈ ಜಾತ್ರೆಗೆ ಅಂದರು. ಇಲ್ಲಿ ಯಾವ್ಯಾವ ಕಾರ್ಯಕ್ರಮ ಅದಪ್ಪ ಅಂದ್ರೆ ಇಲ್ಲಿ ಊರಿನ ಜನಗಳು ಸೇರಿ ಮಾಡಿರ್ತಕ್ಕಂತಹ ನಾಟಕ ಇರ್ತೈತ್ರಿ. ನಾಟಕವನ್ನು ಕಲ್ತಿರ್ತಾರೆ ಹಳ್ಳಿ ಜನಗಳು. ಮತ್ತು ಇಲ್ಲಿ ಆದ ಕುಣಿತ ಇರ್ತಿರಲ್ರಿ, ಗೊಂಬೆ ಕುಣಿತ, ಆ ರೀತಿಯಾಗಿ ಗೊಂಬೆ ಕುಣಿತ ಮಾಡೋರನ್ನ ಇಲ್ಲಿ ಜಾತ್ರೆಗೆ ಕರೆಸಿರ್ತಾರೆ. ಇಲ್ಲಿ ನೋಡ್ತಿರಲ್ಲ 2 ಗೊಂಬೆಗಳು ಇದು ಮಾಡತ್ತಾರೆ ನೋಡ್ರಿ. ಅದ್ರಾಗ ಒಂದು ಅದ ಇದ್ರ ಸೇಮ್ ಐತಿ ನೋಡ್ರಿ, ಒಂದು ಎಮ್ಮಿ ತರ ಕಾಣ್ತತ್ರಿ. ಅದೇನಂತಾರಲ್ರಿ, ಮಹಿಷಿ ಅಂತಾರಲ್ರಿ. ಮಹಿಷಿ ಅಂದ್ರ ಮೋಸ್ಟ್ಲಿ ನಾವು ಕೇಳಿದ ಪ್ರಕಾರ ಎಮ್ಮೆ ಮತ್ತು ವಾಣಕ್ಕ ಮಹಿಷಿ ಅಂತಕ್ಕಂತಹ ಪದವನ್ನು ನಾವು ಕೇಳಿವ್ರಿ. ಮತ್ತು ನಮಗೂ ಪಕ್ಕ ಅದ್ರ ಬಗ್ಗೆ ಮಾಹಿತಿ ಇಲ್ರಿ, ನಾವು ತಿಳ್ಗಟ್ಟಿದ್ ಮಾಡಿವು. ಈ ಗೊಂಬೆ ಕುಣಿತ ನೋಡಕ್ಕೆ ಎಷ್ಟು ಚೆನ್ನಾಗಿ ನಿಂತತ್ ನೋಡ್ರಿ. ಜಾಸ್ತಿ ಆದ ಕಾರಣ ಅಂದ್ರೆ ಗೊಂಬೆ ಜಾಸ್ತಿ ನಿಂತಾರ ನೋಡ್ರಿ. ಒಂದಿಷ್ಟು ಯಾಕಪ್ಪ ಅಂದ್ರೆ ಇನ್ನು ಹಲವಾರು ಕಾರ್ಯಕ್ರಮ ಅದಾವ್ರಿ. ಅವೇನಪ್ಪ ಅಂದ್ರೆ ಇನ್ನು ಕುದುರೆ ಕುಣಿತ ಆದ್ಮ್ಯಾಗ್ರಿ ಡೊಳ್ಳಿನ ಇದು ಚಾಲೂ ಆಕತ್ರಿ. ಇನ್ನ ಡೊಳ್ಳು ಬಾರಿಸೋದ್ರಿ ಊರಿನವರು ಮಾತ್ರ ಅಲ್ರಿ, ಸುತ್ತಮುತ್ತ ಹಳ್ಳಿಯ ಡೊಳ್ಳು ಬಾರಿಸ್ತಕ್ಕಂತಹ ಪ್ರತಿಯೊಂದು ಟೀಮ್ ಅಂತ ಇರ್ತಾವಲ್ರಿ. ಆ ರೀತಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಈ ಜಾತ್ರೆ ಕರೆಸಿರ್ತಾರೆ ಡೊಳ್ಳಿ ಬಾರಿಸುವ ಸಲುವಾಗಿ. ಆ ಹಳ್ಳಿಯಿಂದ ಬಂದಿರತಕ್ಕಂತಹ ಪ್ರತಿಯೊಂದು ಬಳಗದವರು ಕೂಡ ಇಲ್ಲಿ ಡೊಳ್ಳಿ ಬಾರಿಸ್ತಾರೆ. ಇದು ಯಾವ ಸಂದರ್ಭದಾಗಪ್ಪ ಅಂದ್ರೆ ಇದೇನೈತಲ್ರಿ, ಫಕೀರೇಶ್ವರ ಸ್ವಾಮಿಯ ಮಠದ ಮುಂದೆ ಏನೈತಲ್ರಿ, ಇಲ್ಲಿ ಬಾರಿಸ್ತಾರೆ. ಮತ್ತು ಆ ತೇರಿನ ಹೋಗತ್ತಲ್ರಿ, ತೇರಿನ ಮುಂದಾಗಿ ಬಾರಿಸ್ಕೊತ ಹೋಗಿರ್ತಾರೆ. ಅದ್ರ ಹಿಂದೆ ವಾದ್ಯಗೋಷ್ಠಿಗಳಾದಂಥ ಇವು ತಬಲಾ, ಕೆಲವೊಂದಿಷ್ಟು ಪಿ ನಾದ ಹೊಂಬಿಸುವಂಥ ಕೆಲವೊಂದಿಷ್ಟು ಇದನ್ನ ಇರ್ತಾವಲ್ರಿ ಮೃದಂಗಗಳು. ಆ ರೀತಿ ಒಂದ್ರ ಹಿಂದೆ ಒಂದು ಹೋಗ್ತಿರ್ತಾರೆ. ಅದ್ರ ಹಿಂದೆ ಒಂದು ಪಾಲಿಕೆ ಬರ್ತೈತ್ರಿ, ಫಕೀರೇಶ್ವರ ಸ್ವಾಮಿಯ ಪಾಲಿಕೆ ಹೋಗಿರ್ತೈತ್ರಿ. ತೇರಿನ ತೇರಿನ ಜೋಡಿನ ಹೋಗಿರ್ತಾವ್ರಿ ಇವೆಲ್ಲವು. ಡೊಳ್ಳು ಮತ್ತು ಮೃದಂಗಗಳು ಅಂತ ಹಲವು ಹೆಣ್ಣು ಮಕ್ಕಳು ಇವು ದೀಪ ಹಚ್ಕೊಂಡಿರ್ತಾರೆ. ಇವಾಗ ಏನು ಕಾಣಕತ್ತಲ್ರಿ, ಇದ ನೋಡ್ರಿ ತೇರ. ಇವಾಗ ಸದ್ಯಕ್ಕೆ ಮೆರವಣಿಗೆಗೆ ಹೋಗಾಕ ಸಜ್ಜಾಗಿ ನಿಂತತ್ರಿ. ಈಗ ಅದ್ರ ಸುತ್ತಮುತ್ತಲು ನೋಡ್ಬೋದು ಎಷ್ಟು ಸಾವಿರಾರು ಸಂಖ್ಯೆ ಒಳಗೆ ಜನ ನಿಂತತ್ರಿಪ್ಪ ಅಂದ್ರೆ ನೀವು ನೋಡ್ಬೋದು. ನೀವು ಈಗ ಆ ತೇರಿನ ಸುತ್ತಮುತ್ತ ಈಗ ಇವು ಹಣ್ಣದ ಸೂತ್ರೌಂಡ್ ಇವಾಗ ಹಾವ್ತಾವ್ರಿ. ಅವೇನು ಇವತ್ತಲ್ರಿ ವಾಲಗಳು ಇವು ಅಂತ ಹಾಕಿರ್ತಾವ್ರಿ. ಸುತ್ತಮುತ್ತ ತೇರಿನ ಸುತ್ತಮುತ್ತ ರೌಂಡ್ ಹಾಕ್ತಾರೆ ಹೋಗೋ ಟೈಮ್ಗೆ. ಇವಾಗ ಏನು ನೋಡಾಕ್ತಾರಲ್ರಿ, ಇದು ಮಕ್ಕಳನ್ನ ತೇರಿನ ಮ್ಯಾಗ ಕೊಡ್ತಾರೆ. ಇದು ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ರಿ, ತೇರಿನ ಮೇಲೆ ಹಾಕಿರ್ತಾರಲ್ರಿ. ಈಗ ಕೆಲವೊಂದಿಷ್ಟು ಮುಖ್ಯಸ್ಥರು ಹಿರಿಯರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಮಕ್ಕಳನ್ನ ಎತ್ತಿ ಕೆಳಗಡೆ ಕೊಡ್ತಿರ್ತಾರೆ ತೇರಿನ ಮ್ಯಾಗ. ಇದು ಯಾಕಪ್ಪ ಅಂದ್ರೆ ಈಗ ಯಾವ ಮಕ್ಕಳನ್ನ ತೇರಿನ ಮ್ಯಾಗ ಎಬ್ಬಿಸಿ ಇದನ್ನ ಮಾಡಿ ಕೊಡ್ತಾರೆ, ತೇರಿಗೆ ಮುಟ್ಟಿಸಿ ಅವಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಮುಂದೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಮತ್ತು
ಮಕ್ಕಳು ಮುಂದೆ ಒಳ್ಳೆಯವರಾಗಿ ಬೆಳೀಲಿ ಅಂತಕ್ಕಂಥ ಉದ್ದೇಶದಿಂದಾಗಿ ದೇವರ ಆಶೀರ್ವಾದ ಸದಾಕಾಲ ಮಕ್ಕಳ ಮೇಲೆ ಇರಲಿ ಅಂತಕ್ಕಂಥ ಒಂದು ಇದ್ರ ಮೇಲ್ರಿ ನಂಬಿಕೆ ಮೇಲೆ ಇಲ್ಲಿ ಮಕ್ಕಳನ್ನ ತೇರಿನ ಮ್ಯಾಗ ಕೊಟ್ಟು ಇಳಿಸ್ಕೊತಿರ್ತಾರೆ ನೋಡ್ರಿ. ಇದು ಇಲ್ಲಿ ಬಂದಿರತಕ್ಕಂತಹ ಸಂಪ್ರದಾಯ. ಇವಾಗ ಏನು ಮಾಡಕತ್ತಿರಲ್ರಿ ತೇರು ಮಾಡ್ತೀವಿ ನೋಡ್ರಿ. ಈಗ ಇದು ಕೆಲವೊಂದಿಷ್ಟು ದೂರ ಹೋಗತ್ರಿ. ಇದು ತೇರ ಅಲ್ಲಿನ ಗಿಡ ಕಾಣ್ತದಲ್ರಿ, ಒಂದು ದೂರ ಒಂದು ಆ ಗಿಡದವರೆಗಿನೂ ಹೋಗತ್ರಿ ತೇರು. ಇದು ಇದ್ರ ಮುಂದಗಡೆನ ಎಲ್ಲ ಥರ ವಾದ್ಯಗೋಷ್ಠಿಗಳು, ಡೊಳ್ಳುಗಳು ಮತ್ತು ಮುತ್ತೈದೆಯರು ಆರತಿ ಹಿಡ್ಕೊಂಡಿರ್ತಾರೆ. ಆರತಿ ಹಿಡ್ಕೊಂಡು ಹೋಗಿರ್ತಾರೆ ಮುಂದೆ. ಅದರಿಂದ ಪಾಲ್ಕಿ ಬರ್ತೈತ್ರಿ. ಶ್ರೀ ಫಕೀರೇಶ್ವರ ಸ್ವಾಮಿಯ ಸನ್ನದ ಅಂತ ಪಾಲ್ಕಿ ಇರ್ತೈತ್ರಿ. ಆ ಪಾಲ್ಕಿನ ಹೋಗಿರ್ತೈತ್ರಿ. ಅದರಿಂದ ಜನ ಸಮೂಹನ ಹೋಗಿರ್ತೈತ್ರಿ. ಇವು ಸುತ್ತಮುತ್ತ ನೋಡ್ಬೋದು ನೀವು ಎರಡು ಕಡೆ ಯಾವ ರೀತಿ ಜನ ನಿಂತತ್ರಿ ಅಂತ. ಆ ಕಡೆನೂ ಐತ್ರಿ, ಇಲ್ಲಿ ಈ ಸೈಡ್ ಐತ್ರಿ. ಎಷ್ಟು ಜನ ಐತ್ರಿ. ಈ ನಡು ಏನ್ ತೇರು ಹೋಗಿತ್ತಲ್ರಿ, ಅದರಿಂದನೂ ಸಿಕ್ಕಾಪಟ್ಟೆ ಜನ ಹೋಗಿತ್ರಿ. ಜನಸಂಖ್ಯೆ ಸುಮಾರು ಸಾವಿರಾರು ಗಂಟ್ಲೆ ಜನ, ಲಕ್ಷಾನ ಗಂಟ್ಲೆ ಜನ ಐತಿ ಈ ಜಾತ್ರೆಯ ಸಂದರ್ಭದಲ್ಲಿ ಕೂಡಿರ್ತೈತ್ರಿ. ಇದು 4-5 ದಿನಗಳ ಕಾಲ ನಡೆಯುವಂತ ಜಾತ್ರೆ ಇದು. ಇವಾಗ ಏನ್ ನೋಡಾಕತ್ತಾರಲ್ರಿ, ಇಲ್ಲೊಂದು ಅಗ್ನಿಹೊಂಡ ಐತ್ರಿ. ಈ ಅಗ್ನಿಹೊಂಡ ನೋಡತ್ತಾರಲ್ಲ ಎಲ್ಲಾರು ಸಮಾನ ಹೋಗ್ತಾರೆ. ಇದು ಯಾಕಪ್ಪ ಅಂದ್ರೆ ಇದು ತೇರು ಬಂದು ನಿಲ್ತಕ್ಕಂತ ಸ್ಥಳದರಿ ಇದೆ. ಇಲ್ಲಿ ಯಾಕಪ್ಪ ಅಂದ್ರ ಈ ತೇರಿನ ಆ ಸೈಡ್ ಹೋತಲ್ರಿ, ಆ ಮೂಲಿಗೆ ಹೋದಾಕ್ಷಣ ಇಲ್ಲಿ ಈಗ ಅಗ್ನಿಕೊಂಡದಲ್ಲಿ ಬೆಂಕಿ ಕರ್ಪೂರವನ್ನ ಹಚ್ತಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಆಶೀರ್ವಾದವನ್ನು ತೆಗೆದುಕೊಳ್ಳೋಕೆ ಯಾರಾದ್ರೂ ಬಂದ್ರಪ್ಪ ಅಂದ್ರೆ ಇಲ್ಲಿ ಕರ್ಪೂರವನ್ನ, ಉದ್ದಿನ ಕಡ್ಡಿಯನ್ನ ಇಲ್ಲಿ ಹಚ್ಚಿ ಆಶೀರ್ವಾದವನ್ನ ತೆಗೆದುಕೊಳ್ತಾರೆ ನೋಡ್ರಿ. ಈಗ ತೇರು ಏನು ಹೋಗಿತ್ತಲ್ರಿ, ಆ ಬದಿನೂ ಕೂಡ ಒಂದು ಅಗ್ನಿಹೊಂಡ ಇರ್ತೈತ್ರಿ. ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಆದ ನಂತರ ತೇರಿನ ಈ ಕಡೆ ಬರ್ತೈತಲ್ರಿ, ಆ ತೇರು ಬಂದು ಇಲ್ಲಿ ನಿಂತಿರ್ತೈತ್ರಿ. ನಿತ್ಯಪ್ಪ ಅಂದ್ರ ಜನ ಏನ್ ಮಾಡ್ತಾರ್ರಿ, ಕೆಲವೊಂದಿಷ್ಟು ವಾದ್ಯಗೋಷ್ಠಿಗಳು, ಡೊಳ್ಳುಗಳು ಎಲ್ಲ ಸೂತ್ರವನ್ನು ಹಾಕಿರಿ. ಊರಿನ ಪ್ರಮುಖರು, ಅಲ್ಲಿ ಇರತಕ್ಕಂಥ ಆಚಾರ್ಯರು ಎಲ್ಲರೂ ತೇರಿನ ಸುತ್ತಾಕಿ 4-5 ಸುತ್ತಗಳನ್ನ ಹಾಕಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಭಕ್ತರು ಏನ್ ಮಾಡ್ತಾರೆ, ತನ್ನಂತ ಕಾಯಿ, ಕರ್ಪೂರ, ಉದ್ದಿನ ಕಡ್ಡಿಯನ್ನು ಏನ್ ಮಾಡ್ತಾರೆ ಈ ಹೊಂಡದಲ್ಲಿ ಹಾಕಿ ಕಾಯಿಗಳನ್ನ ಒಡೆದು ತೇರಿನ ಆಶೀರ್ವಾದವನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಮಠಕ್ಕೆ ಹೋಗಿ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ಆಶೀರ್ವಾದ ಮತ್ತು ದರ್ಶನವನ್ನ ತೆಗೆದುಕೊಂಡು ಅನ್ನಪ್ರಸಾದ ಇರ್ತೈತ್ರಿ. ಇಲ್ಲಿ 4-5 ದಿನಗಳ ಕಾಲ ನಡೆಯುವಂತಹ ಜಾತ್ರೆ ರೀ ಇದು. 1-2 ದಿನ ಮಾತ್ರ ನಡೆಯುವಂಥದ್ದಲ್ರಿ ಇದು. ಇದು ಪ್ರಾರಂಭವಾದ ಮೊದಲನೇ ದಿವಸದಿಂದ 4ರಿಂದ 5 ದಿವಸಗಳವರೆಗೂ ಜಾತ್ರೆ ಇರ್ತೈತ್ರಿ. ಯಾವಾಗ ಬೇಕಾದ್ರೂ ನೀವು ಬಂದು ಹೋಗ್ಬೋದ್ರಿ. ಆದ್ರೆ ಏನಪ್ಪಾ ಅಂದ್ರೆ ಮೊದಲನೇ ದಿವಸ ನೀವು ಬಂದ್ರಪ್ಪ ಅಂದ್ರೆ ಚಲೋ ರೀ. ಯಾಕಪ್ಪ ಅಂದ್ರೆ ಮೊದಲನೇ ದಿವಸ ಇದು ಏನಿರ್ತೈತಪ್ಪ ಅಂದ್ರೆ ಇದು ತೇರಿನ ಮೆರವಣಿಗೆ ಮೊದಲನೇ ದಿವಸ ನೋಡ್ತೈತ್ರಿ ಇದು. ಆದ ಕಾರಣದಿಂದಾಗಿ ನೀವು ತೇರು ನೋಡ್ಬೋದು. ಈ ಡೊಳ್ಳಿನ ನಾಳಿಗೆ ಇರ್ತೈತ್ರಿ, ವಾದ್ಯಗೋಷ್ಠಿಗಳಿರ್ತಾವು, ಮತ್ತು ಕೆಲವೊಂದಿಷ್ಟು ಗೊಂಬೆ ಕುಣಿತಗಳಿರ್ತಾವ್ರಿ, ನಾಟಕಗಳು ಇರ್ತಾವ್ರಿ. ಈ ಥರ ಇರತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಮೊದಲನೇ ದಿವಸ ಜಾಸ್ತಿ ಇರ್ತೈತ್ರಿ. ಆದ ಕಾರಣ ನೀವು ಮೊದಲನೇ ದಿವಸ ಬಂದ್ರಪ್ಪ ಅಂದ್ರೆ ಅನುಕೂಲ ಆಗತ್ರಿ. ನಿಮ್ಗೆ ಸಮಯ ಸಿಗ್ಲಿಕ್ಕಪ್ಪ ಅಂದ್ರೆ ನೀವು 4-5 ದಿವಸಗಳ ಕಾಲ ಸಮಯ ಇರ್ತೈತ್ರಿ ಜಾತ್ರೆದ. ನಿಮ್ಗೆ ಯಾವಾಗೆಲ್ಲ ಆದ್ರೂ ಬೇಕಾದ್ರೂ ಬಂದು ದೇವರ ದರ್ಶನವನ್ನು ತೆಗೆದುಕೊಂಡು ಹೋಗ್ಬೋದ್ರಿ. ಇವಾಗ ಏನು ನೋಡಾಯ್ತಾರಲ್ಲ ಡೊಳ್ಳು ಬತ್ ನೋಡ್ರಿ. ಈ ಡೊಳ್ಳಿನ ಮೇಲೆ ಏನು ಮಾಡತ್ತಲ್ರಿ, ಈ ಡೊಳ್ಳಿನ ಮೇಳಗಿಂದ ಒಂದೊಂದು ವಾದ್ಯಗೋಷ್ಠಿಗಳು ಮತ್ತು ಪಾಲ್ಕಿಗಳು, ಮುತ್ತೈದೆಯರು ಆರತಿಯನ್ನು ಹಿಡ್ಕೊಂಡ್ ಬರ್ತಾರೆ. ಈ ರೀತಿ ಒಂದೊಂದು ಹಂತದೊಳಗೆ ಎಲ್ಲ ಜನ ಬರ್ತಿರ್ತೈತ್ರಿ. ಇದು ಪ್ರತಿಯೊಂದು ಒಂದೊಂದು ಕಾರ್ಯಕ್ರಮ ಇರ್ತಾವ್ರಿ. ಈ ತೇರು ಬರ್ಬೇಕಾದ್ರಪ್ಪ ಅಂದ್ರೆ ಈ ರೀತಿ ವಾದ್ಯಗೋಷ್ಠಿಗಳು ಅದ್ರ ಮುಂದೆ ಬರ್ತಿರ್ತಾವ್ರಿ. ಅದ್ರ ಹಿಂದ್ಗಡೆನ ತೇರು ಬರ್ತಿರ್ತೈತ್ರಿ. ಇವಾಗ ನೋಡಾಕ್ತಾರಲ್ಲ ಕೆಲವೊಂದಿಷ್ಟು ವಾದ್ಯಗೋಷ್ಠಿಗಳು ಬಾರಿಸ್ಕೊತ ಬರತ್ತಾರ. ಈ ಕಂಬಿಗಳನ್ನು ಬರತ್ತಾರ ನೋಡ್ರಿ. ಈ ಕಂಬಿಗಳು ಬಂದಪ್ಪ ಅಂದ್ರೆ ತೇರು ಏನ್ ಬಂದ್ ನಿಂದಿರ್ತೈತಲ್ರಿ ಆ ಸ್ಥಳಕ್ಕೆ, ಮೊದಲು ಯಾವ ಸ್ಥಳದಲ್ಲಿತ್ತು ಆ ಸ್ಥಳಕ್ಕೆ ಬಂದ್ ನಿಂದಿರ್ತೈತ್ರಿ. ಇವಾಗ ಏನ್ ಅಗ್ನಿಹೊಂಡ ನೋಡಿದ್ರಲ್ಲ ಆ ಸ್ಥಳದಲ್ಲಿ ನಿಂದಿರ್ತೈತ್ರಿ. ಇವಾಗ ನೋಡ್ರಿಲ್ಲ ಪಾಲ್ಕಿ ಹೋತ್ ನೋಡ್ರಿ. ಇದು ಶ್ರೀ ಗುರು ಫಕೀರೇಶ್ವರ ಸ್ವಾಮಿ ಇದಾರೆ ನೋಡ್ರಿ. ಅದು ಈ ಪಾಲ್ಕಿ ಹೋತಲ್ರಿ, ಅದರಿಂದ ಮುತ್ತೈದೆಯರು ಆರತಿ ತೊಗೊಂಬರತ್ತಾರ ನೋಡ್ರಿ. ಅದರಿಂದ ಕೆಲವೊಂದಿಷ್ಟು ಇಂಥವೆಲ್ಲ ತರ ಬರತ್ತಾರ ನೋಡ್ರಿ. ಪೊಲೀಸರು ಕಂಟಿನ್ಯೂಸ್ ಆಗಿ ಜಾತ್ರೆಗೆ ಪ್ರತಿ ವರ್ಷನೂ ಬರತ್ತಿರ್ತಾರೆ. ಊರಿನವರ ಕೆಲವೊಂದಿಷ್ಟು ಬೇಡಿಕೆಗಳ ಮೇರೆಗೆ ಬಂದಿರ್ತಾರೆ ಅವರು. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಲಕ್ಷಾನು ಗಂಟ್ಲೆ, ಸಾವಿರಾರು ಗಂಟ್ಲೆ ಜನಸಂಖ್ಯೆ ಕೂಡಿರ್ತೈತ್ರಿ. ಆದ ಕಾರಣದಿಂದಾಗಿ ಜನದ ಗದ್ದಲ ಜಾಸ್ತಿ ಇರ್ತೈತ್ರಿ. ಅದನ್ನ ಸ್ವಲ್ಪ
ಇದನ್ನು ಮಾಡೋ ಸಲುವಾಗಿ ದಾಂಡ್ಲಿ ಏನಕ್ಕೆ ಇರ್ತೈತಲ್ರಿ ಅದನ್ನ ಕಡಿಮೆ ಮಾಡೋ ಸಲುವಾಗಿ ಪೊಲೀಸರು ಕೂಡ ಶ್ರಮ ಪಡ್ತಿರ್ತಾರೆ. ಇವಾಗ ಏನು ಮಾಡಾಕ್ತಿರಲ್ಲ, 2 ಹಗ್ಗಗಳನ್ನ ಎಳೆದು ನೂರಾರು ಜನ ಭಕ್ತರು ಆ ತೇರಿನ ಹಗ್ಗವನ್ನ ಹೇಳ್ಕೊತ ಹೊಂಟಾರ ನೋಡ್ರಿ. ಬಂದ್ರು ನೋಡ್ರಿ ತೇರಿಗೆ. ಮೊದಲನೇ ಸ್ಥಳಕ್ಕೆ ಬಂದ ನಿಲ್ತತ್ರಿ. ನಿಂತಾಕ್ಷಣ ಭಕ್ತರು ಸುತ್ತ ಹಗ್ಗ ಹಾಕುವುದು, ತೇರಿನ ಸ್ಪರ್ಶದ ಮೂಲಕ ಆಶೀರ್ವಾದ ತೆಗೆದುಕೊಳ್ತಾರೆ ಮುಟ್ಟುವ ಮೂಲಕ. ಅದರ ಸ್ಥಳಕ್ಕೆ ಬರ್ತಲ್ರಿ. ಇನ್ನು ಭಕ್ತಾದಿಗಳು ಸುತ್ತ ಹಾಕ್ತಾರೆ. ಸುತ್ತಾಕಿ ಬಂದಂತ ಕೆಲವೊಂದಿಷ್ಟು ಮುಖ್ಯಸ್ಥರು, ಆಚಾರ್ಯಗಳು, ಪೂಜಾರಿಗಳು, ಈ ಮುತ್ಯಾರದಾರಲ್ರಿ ಅಲ್ಲಿ ನಡುವಟ್ಟಾರ ನೋಡ್ರಿ. ಹೆಸರು ಇದನ್ನ ಹಾಕೊಂಡ್ರಿ ಪಟಗ. ಅವ್ರು ನೋಡ್ರಿ ಈ ಮಠದ ಮುತ್ಯಾರಪ್ಪ ಅಂದ್ರ ಈ ಸದ್ಯಕ್ಕೆ ಇರತಕ್ಕಂಥವ್ರು ಅವರೇ. ಅವರ ಮುಂಚಿತವಾಗಿ ಇರತಕ್ಕಂತಹ ಮುತ್ಯಾರ ಏನಿದ್ರಲ್ರಿ ಅವರು ಐಕ್ಯರಿಗಾರಿ. ಇವಾಗ ಸದ್ಯಕ್ಕೆ ಇರತಕ್ಕಂಥ ಮುತ್ಯಾರ ಇವರ್ರಿ. ಈಗ ಈ ಮಠಕ್ಕೆ ಬಂದಂತ ಭಕ್ತಾದಿಗಳು ಇಲ್ಲಿ ಇನ್ನ ಏನ್ ಮಾಡ್ತಾರ್ರಿ, ಕಾಯಿ ಪೈ ತಂದಿರ್ತಾರಲ್ರಿ, ಇಲ್ಲಿ ಕಾಯಿ ಐತಿ ಒಡಸ್ಕೊತಾರ ನೋಡ್ರಿ. ಕಾಯಿ ಒಡಸ್ಕೊಂಡ್ ತೇರಿನ ಆಶೀರ್ವಾದ ತಗೋತಾರೆ, ತೇರಿನ ದರ್ಶನ ತಗೊಂಡ್ ಹೋಗ್ತಾರೆ. ನಾವು ಇನ್ನ ತೇರಿನ ದರ್ಶನ ತಗೊಂಡಿವ್ರಿ. ನಾವು ದರ್ಶನ ತಗೊಂಡು ಅಗ್ನಿವಾಂಡದೊಳಗಿದ ಮಾಡ್ರಿ. ಅಗ್ನಿ ಪೂಜೆಯನ್ನು ಮಾಡಿರ್ತಾರಲ್ರಿ, ಅಲ್ಲಿ ಅಗ್ನಿಯನ್ನ ಮುಟ್ಟಿ ಆಶೀರ್ವಾದ ತಗೊಳದ್ರಿ. ಇವಾಗ ನಾವು ಮಠದೊಳಗೆ ಹೋಗೋಣ ಬರ್ರಿ. ನಮ್ಮ ಜೋಡಿ ನಮ್ಮ ಪುಟ್ಟ ನೋದನ್ರಿ, ನೀವು ಕಾಯಮ್ರಿ ನಮ್ಮ ಜೋಡಿ ಪುಟ್ಟ. ಕೆಲವೊಂದು ಟೈಮ್ದಾಗ ಕಡಿಯಾಕಾಗಿರ್ತಾನೆ, ಹೇಳಕ್ ಬರಲ್ಲ ನೇಮನ್ ಗಡಿ ಅಂತ. ಇವಾಗ ನೋಡಾತಿರಲ್ಲ ಸುತ್ತಮುತ್ತ ಎಷ್ಟು ಜನ ಬರ್ತೈತೆ ನೋಡ್ರಿ. ಸಿಕ್ಕಾಪಟ್ಟೆ ಜನ ಐತ್ರಿ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು. 4-5 ದಿನಗಳ ಕಾಲ ನಡೀತಕ್ಕಂತಹ ಜಾತ್ರೆ ಸಲುವಾಗಿ ಭಕ್ತರು ಇಲ್ಲಿ ಬರ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ನೋಡಿ ಜನ ಸಮೂಹವನ್ನ ನೋಡ್ರಿ ಎಷ್ಟೈತಿ, ಸಿಕ್ಕಾಪಟ್ಟೆ ಜನ ಬರ್ತೈತ್ರಿ ಇಲ್ಲಿ ಕಂಟಿನ್ಯೂಸ್ ಆಗಿ. ನಾವಿವಾಗ ಒಳಗಡೆ ಬರ್ರಿ. ಒಳಗೆ ಹೋಗಿ ಶ್ರೀ ಫಕೀರೇಶ್ವರ ಸ್ವಾಮಿಯ ದರ್ಶನವನ್ನ ತೆಗೆದುಕೊಳ್ಳೋನು. ಮತ್ತೆ ಅನ್ನಪ್ರಸಾದ ಇರ್ತೈತ್ರಿ ಬಂದಂತಹ ಭಕ್ತಾದಿಗಳಿಗೆ. ನಮ್ಮ ಮಕಾಶಿ ಒಬ್ಬ ಬಂದ್ ನೋಡ್ರಿ, ನೀವು ಎಲ್ಲಿ ಬಿಟ್ರು, ನೀವು ನಡುವೆ ಬಿಟ್ರು ನಮ್ಮ ದುಡ್ಡು ಹುಡ್ಕೊಂಡು ಬರ್ತಾನ್ರಿ. ಬಿಟ್ರು ನಾವು ಒಂದಿರ ಮಬ್ಬದನ್ರಿ, ಮಬ್ಬ ಹಿಡ್ಸಿಕೊಂಡವ. ಯಾಕ ಇವನು ಹೊಕ್ಕದ ಕಠಿಣ ಆಗತ್ರಿ. ಅವನ್ ನಮ್ಮ ಮಕಾಶಿ ಅಂದ್ರು ಎಲ್ಲಿ ಬಿಟ್ರು ಓಡಿ ಬರ್ತಾನ್ರಿ. ಸಿಲ್ಕಮಠ ಎಲ್ಲಿ ಹೋಗಿದ್ದ ಕೊಡ್ತಿಲ್ಲ, ಈ ಪ್ರತ್ಯಕ್ಷ ಆದ್ ನೋಡ್ರಿ. ಇವಾಗ ಏನ್ ನೋಡಕ್ತಾರಲ್ರಿ, ಇದು ಗೊಂಬೆ ಕುಣಿತ ನೋಡ್ರಿ. ಇದು ನೋಡ್ರಿ, ಅದು ಮೈಸಿ ಐತರ ಏನ್ ಐತಿರಿ ನೋಡ್ರಿ. ಅದು ಸುಮಾರು ಗೊಂಬೆಗಳದಾವ್ರಿ. ಒಂದು 5-6 ಗೊಂಬೆಗಳದಾವ್ರಿ. ಇನ್ನೊಂದು ಸಣ್ಣ 2 ಗೊಂಬೆ ಅದಾವ್ರಿ. ಅವು ಕಾಮಿಡಿ ಸಂಬಂಧ ರೀ. ಅದ ಜನಕ್ಕೆ ನಗ್ಸಾಕ ಆ ರೀತಿ ನೋಡ್ರಿ. ಅದ ಈಗ ನೋಡ್ರಿ ಎಷ್ಟು ದೊಡ್ಡದವ್ರು ನೋಡ್ರಿ. ಇನ್ನು ಕೆಲವೊಂದು ಈ ಗೊಂಬೆ ಏನ್ ನೋಡಾಕ್ತಿರಲ್ರಿ, ಇದು ಗೊಂಬೆ ಕುಣಿತ ಅಂತಾರಲ್ರಿ. ಇದು ಜಾಸ್ತಿ ಎಲ್ಲಿ ನಡೀತೈತಪ್ಪ ಅಂದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಕಡೆ ಜಾಸ್ತಿ ರೀತಲ್ಲ ನಡೀತಕ್ಕಂಥವೆಲ್ಲ ಇವು. ಅದರ ಸಲುವಾಗಿ ಅದರ ಒಂದು ಆ ಕಡೆ ನಡೀತೈತಲ್ರಿ, ಆ ಗೊಂಬೆ ಕುಣಿತವನ್ನ ಈಗ ಎಲ್ಲ ಕಡೆ ಚಾಲೂ ಮಾಡ್ಯಾರಿ. ಈಗೇನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಲಾವಿದರು ಇರ್ತಾರಲ್ರಿ, ಆ ಗೊಂಬೆ ಕುಣಿತವನ್ನ ಪ್ರಾರಂಭ ಮಾಡ್ಯಾರಿ. ಎಲ್ಲಾರ ಕರೆದ್ರಪ್ಪ ಅಂದ್ರೆ ಅವರು ಜಾತ್ರೆಗಳಿಗೆ ಅಲ್ಲೆಲ್ಲ ತಮ್ಮ ಸಂಗಡಿಗರೊಂದಿಗೆ ಗೊಂಬೆ ಕುಣಿತವನ್ನ ಅವರ ಕಲೆಯನ್ನು ತೋರ್ಸಕ್ ಬರ್ತಿರ್ತಾರೆ ಅವ್ರ ಕರದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಕರೆಸ್ಯಾರಲ್ರಿ, ಈ ಕಲಾವಿದರು ಈ ಗೊಂಬೆ ಕುಣಿತವನ್ನ ಮಾಡಾಕ್ತಾರ ನೋಡ್ರಿ. ಅವ್ರಿಗೆ ಒಂದಿಟ್ಟು ನಮ್ಮ ಕಡೆ ಅಂತ ಒಂದು ನಮಸ್ಕಾರ, ಧನ್ಯವಾದ, ನಮ್ಮ ಕಡೆ ಒಂದು ರೆಸ್ಪೆಕ್ಟ್ ರೀ. ಯಾಕಂದ್ರೆ ಕಲಾವಿದರು ತಮ್ಮ ಕಷ್ಟಗಳನ್ನ ಮುಚ್ಚಿಟ್ಟುಕೊಂಡ ಜನಗಳನ್ನ ನಗಿಸೋ ಸಲುವಾಗಿ ತಾವು ಶ್ರಮ ಪಡ್ತಿರ್ತಾರೆ. ಅವ್ರ ಸಲುವಾಗಿ ಆದ್ರೆ ಒಂದು ನಾವು ನಮಸ್ಕಾರ ಹೇಳ್ಬೇಕ್ರಿ. ಬೋಟ್ ನೋಡ್ರಿ ನಮ್ಮ ಜೋಡಿ. ಈಗ ಕಲಾವಿದರು ಕೆಲವೊಂದಿಷ್ಟು ಕಾಲ ಏನಪ್ಪಾ ಅಂದ್ರೆ ಗೊಂಬೆ ಕುಣಿತ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಸುಸ್ತಾಗಿರ್ತೈತ್ರಿ. ಆದ ಕಾರಣ ಅವರು ಸ್ವಲ್ಪ ರೆಸ್ಟ್ ತಗೋತಿರ್ತಾರೆ. ಮತ್ತು ಕೆಲವೊಂದಿಷ್ಟು ಕಾಲ ಸಮಯ ರೆಸ್ಟ್ ತಗೊಂಡ್ರಪ್ಪ ಅಂದ್ರೆ ಮತ್ತು ಗೊಂಬೆ ಕುಣಿತ ಚಾಲೂ ಮಾಡ್ತಾರೆ. ಇವರು ಸುಮಾರು 4-5 ತಾಸು ಗಂಟ್ಲೆ ಚಾಲೂ ಮಾಡ್ಯಾರ ಅವರು ಕಂಟಿನ್ಯೂಸ್ ಆಗಿ. ಇವಾಗ ಮತ್ತೆ ಡೊಳ್ಳಿನ ಮ್ಯಾಗ ಬತ್ ನೋಡ್ರಿ. ಇದು ಮಠದ ಮುಂದೆ ನೋಡ್ತದ್ರಿ. ಇಷ್ಟೆಲ್ಲ ಕಾರ್ಯಕ್ರಮ ಏನು ನೋಡ್ತಾವಲ್ರಿ, ಗೊಂಬೆ ಕುಣಿತ, ಈ ಡೊಳ್ಳಿನ ಮೇಳ, ವಾದ್ಯ ಗೋಷ್ಠಿಗಳು ಏನೇನೆಲ್ಲ ಇರ್ತದಲ್ರಿ, ಇವೆಲ್ಲನೂ ಕೂಡ ಮಠದ ಮುಂದೆ ಇರ್ತೈತ್ರಿ. ಸ್ಟೇಜ್ ಏನ್ ಕಾಣ್ತಲ್ರಿ, ಅಲ್ಲೇ ಏನ್ ನಡೀತಕ್ಕಂಥ ನಾಟಕ ಏನೈತಲ್ರಿ ಅದೇ ಸ್ಥಳದಲ್ಲಿ ನೋಡ್ತದ ನೋಡ್ರಿ. ಎಲ್ಲ ಮಠದ ಮುಂದೆನೂ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಈ ಮಠದ ಮುಂದೆನೇ ನಡೀತೈತಿ ನೋಡ್ರಿ. ಪ್ರತಿಯೊಬ್ಬರು ಜನ ಎಷ್ಟು ಜನ ಬಂದ ಕೂಡ್ಯಾರ. ಇದು ನೋಡ್ರಿ ಕಾಮಿಡಿ ಪೀಸ್ ಗೊಂಬೆ ನೋಡ್ರಿ. ಇದು ನಕಲಿ ಅಂದಿವ್ರಿ ಅಂತ ತಿಳ್ಕೊಬರ್ರಿ. ಇದು ತಮ್ಮ ಕಷ್ಟಗಳನ್ನ ಮರೆಗಿಟ್ಟುಕೊಂಡು ನಗಿಸ್ತಾರಲ್ರಿ, ಅದು ಅವ್ರದ್ದು ದೊಡ್ಡ ಗುಣ ರೀ. ಹಂಗ ನಕಲಿ ಅಂದ್ರಿ, ಇನ್ನು ಅಪಾರ್ಥ ಮಾಡ್ಕೊಬೇಡ್ರಿ.
ನಮ್ಮ ಮಕಾಶಿ ಒಬ್ಬ ಅಲ್ಲೇ ಹೋಗಿ ನಿಂತಿರ್ತಾನೆ. ಒಟ್ಟ ಆ ಗೊಂಬೆ ಜೋಡಿ ಒಂದು ಸೆಲ್ಫಿ ತಗೋಬೇಕು ನಾವು ಕಲೀರಿ. ಒಟ್ಟ ಓಡಿ ಹೊಕ್ಕಾನು ಆ ಗೊಂಬೆಗೆ ಚಿಟ್ಮ್ಯಾಗ ಗೊಂಬೆಗೆ ಅದಕ್ಕೆ ಹಾವ್ತಿರ್ತಾನೆ ಬರ್ರಿ ಅವ್ರು. ನೋಡ್ರಿ ಯಾವ ರೀತಿ ಅಲಂಕಾರ ಮಾಡ್ಯಾರಿ ಮಠಕ್ಕ. ಮಠದ ದ್ವಾರ ಬಾಗಿಲು ನೋಡ್ರಿ, ಮುಂದ್ಗಡೆ ಇದೆ ದ್ವಾರ ಬಾಗಿಲ. ಇನ್ನು ಒಳಗಡೆ ನೋಡ್ಬೇಕ್ರಿ ಈಗ ಲೈಟ್ ಈ ಸುತ್ತಮುತ್ತ ಏನೈತಲ್ರಿ ಸಿಕ್ಕಾಪಟ್ಟಿ ಲೈಟಿಂಗ್ ವ್ಯವಸ್ಥೆ ಅಂತೂ ಸಿಕ್ಕಾಪಟ್ಟಿ ಮಾಡ್ಯಾರ್ರಿ. ನೀವು ನೋಡ್ಬೇಕು ಸ್ಟಾರ್ಟಿಂಗ್ ಏನು ಬರ್ತೀವಲ್ರಿ ಎಂಟ್ರೆನ್ಸ್ಗನ ನಿಮ್ಗೆ ಲೈಟ್ಗಳು ಏಕ ಊರಾಣಿ ಏನ ಗೇಟಿಗೆ ಎಂಟ್ರಿ ಹಾಕಲ್ರಿ. ನೀವು ಊರಿನ ದಾರಿ ಹೋದ್ರಪ್ಪ ಅಂದ್ರೆ ಏಕ ಸಿಕ್ಕಾಪಟ್ಟಿ ಲೈಟ್ ರೀ. ಮತ್ತೀಗ ಗೊಂಬೆ ಕುಣಿತ ಚಾಲು ಆತ್ ನೋಡ್ರಿ. ಅವ್ರದ್ದು ಡೊಳ್ಳಿನ ಅವ್ರಿಗೆ ಆಟ ಹೋಗಾರ ಇವ್ರು ಮತ್ತೆ ಯಾಗ ರೆಸ್ಟ್ ತಗೋತಿದ್ರಲ್ರಿ ಗೊಂಬೆ ಕುಣಿತಿದವ್ರು. ಈಗ ಮತ್ತೆ ಅವ್ರು ಪ್ರಾರಂಭ ಮಾಡಿದ್ರಿ. ಇವಾಗ ಏನ್ ನೋಡಾಕ್ತಾರಲ್ರಿ ಲೊಕೇಶನ್ ಇದು ಮಠದ ಒಳಗಿಂದ ನೋಡ್ರಿ. ಅವಾಗೆಲ್ಲ ಕಾರ್ಯಕ್ರಮಗಳು ಎಲ್ಲ ಮುಗಿದ್ರಿ. ಈಗ ಗೊಂಬೆ ಕುಣಿತ, ಡೊಳ್ಳಿನ ಕುಣಿತ, ವಾದ್ಯಗೋಷ್ಠಿಗಳು ಎಲ್ಲ ಪ್ರತಿಯೊಂದು ಇವಾದ್ರಿ. ಇವಾಗ ಈಗ ನೋಡತ್ತಿರಲ್ರಿ ಬರ್ತಕ್ಕಂಥ ಭಕ್ತಾದಿಗಳು ಅವೆಲ್ಲ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಇವಾಗ ಮಠದ ಒಳಗಡೆ ಬರಾಕ್ತಾರ್ರಿ. ಇಲ್ಲಿ ಕೆಲವೊಂದಿಷ್ಟು ವಾದ್ಯಗೋಷ್ಠಿಗಳು ಅದಾವ್ರಿ. ಹಿರಿಯ ಕಲಾವಿದರು ಅದಾರ ನೋಡ್ರಿ. ಇಲ್ಲಿ ಇದು ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಬರಲ್ರಿ. ಇವಾಗ ನೋಡ್ತಾರೆ ಹಿರಿಯ ಕಲಾವಿದರು ಜಾಸ್ತಿ ಅದಾರೆ. ಇವು ಲೈಟಿಂಗ್ ನೋಡತ್ತಿರಲ್ಲ ನೋಡ್ರಿ. ಇದು ಮಠದ ಒಳಗೆ ಇರತಕ್ಕಂಥ ಲೈಟಿಂಗ್ ನೋಡ್ರಿ. ಇದು ಈ ಜಾತ್ರೆ ಒಳಗಡೆ ಏನ್ ಬರ್ತಿರ್ತಾರೆ ಅಲ್ರಿ ಸ್ಟಾರ್ಟಿಂಗ್ ಆ ದಾರಿ ಊಟನು ಕೂಡ ಆ ದಾರಿಯಿಂದನ ಈ ಬರ್ತಕ್ಕಂಥ ದಾರಿಯಿಂದ ಈ ಮಠದವರೆಗೂ ಕೂಡ ಲೈಟಿಂಗ್ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇದು ನೋಡ್ಬೋದು ನೀವು ಎಲ್ಲ ಕಡೆ ಲೈಟಿಂಗ್ ಯಾವ ರೀತಿ ಮಾಡ್ಯಾರ ಅಂತಕ್ಕಂಥದ್ದನ್ನ ಹಿರಿಯ ಕಲಾವಿದರ ಕೆಲವೊಂದಿಷ್ಟು ವಾದ್ಯಗೋಷ್ಠಿಗಳು ಅದ ನೋಡ್ರಿ ನೀವು ನೋಡ್ಬೋದು. ಮತ್ತು ಇವರ ತರಲ್ರಿ ಇದು ಶಸ್ತ್ರವನ್ನ ಹೆಚ್ಚಿಕೊಳ್ತಕ್ಕಂತಹ ಕೆಲವೊಂದಿಷ್ಟು ಸಂಬಂಧಿತ ನೋಡ್ರಿ. ಇಲ್ಲಿ ಅವರವರ ಭಕ್ತಿ ರೀ ಅದು ಎಲ್ಲಾರು ಮಾಡ್ತಂದ್ರೆ ಆಗ್ತದೆ. ಶಸ್ತ್ರವನ್ನ ನಾಲಿಗೆಯಿಂದ ಚುಚ್ಚಿ ತಗೋತಾರ ನೋಡ್ರಿ. ಅವರೆಲ್ಲ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಪಾಸ್ ಮಾಡ್ತಾರೆ ನಾಲಿಗೆಯಲ್ಲಿ. ಅದು ಎಲ್ಲರೂ ಮಾಡುವಂಥದ್ದಲ್ರಿ. ಅದ ಅವರವರ ಭಕ್ತಿಗೆ ಅನುಗುಣವಾಗಿ ಇರತಕ್ಕಂತಹದ್ರಿ. ಅದ ಎಲ್ಲರಿಗೂ ಬರಲ್ಲ. ಇವಾಗ ಬರ್ತಾರೆ ನೋಡ್ರಿ. ಇವರು ಏನಪ್ಪ ಅಂದ್ರಲ್ರಿ ಇವರ ಶಸ್ತ್ರವನ್ನ ಚುಚ್ಚಿಕೊಳ್ತಕ್ಕಂತಹ ಪುರುಷರು ನೋಡ್ರಿ. ಇವರು ಪವಾಡ ಪುರುಷರು. ಇವರು ಹಿರಿಯ ಇವ್ರು ನೋಡ್ರಿ. ಹಿರಿಯ ಕಲಾವಿದರಿಗೆ ಹಿರಿಯ ಸ್ವಾಮಿಗಳು. ನಾವಿವಾಗ ಒಳಗಡೆ ಹೋಗಿ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ದರ್ಶನವನ್ನ ತೆಗೆದುಕೊಳ್ಳೋಣ. ನೀವು ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಐತ್ರಿ. ಸ್ವಲ್ಪ ಒತ್ತಾಟ ಗದ್ದಲ ಇಂಥದ್ದೆಲ್ಲ ನೋಡಿದ್ರಿ. ಇದೆಲ್ಲ ಕಾಮನ್ ರೀ ಇಲ್ಲಿ. ಯಾಕಂದ್ರೆ ಬರ್ತಕ್ಕಂಥ ಜನಗಳು ಸಂಖ್ಯೆ ಅಷ್ಟು ಜಾಸ್ತಿ ಐತ್ರಿ. ನಾವು ಇಲ್ಲಿ ನಿಂತೀವಪ್ಪ ಅಂದ್ರೆ ಕೆಲಸ ಅಲ್ರಿ ಹಂಗ ನುಗ್ಗುನು ಬರೆಯಕ್ಕೆ ಹೋಗೋನು. ಇಲ್ಲಿ ಸ್ವಾಮಿಗಳು ಏನದಾರಲ್ರಿ ಈಗ ಮಠದ ಮುತ್ತ ಯಾರು ಕೂತಾರ್ರಿ ಎಲ್ಲರೂ ಜನ ಆಶೀರ್ವಾದ ತೊಗೊಳಕ್ತಾರ. ನಾವು ಕೂಡ ಆಶೀರ್ವಾದ ತೊಗೊಂಡು ಬರ್ರಿ. ಇವಾಗ ಆಶೀರ್ವಾದ ತೆಗೆದುಕೊಂಡಿವ್ರಿ. ಇನ್ನು ಒಳಗಡೆ ಹೋಗ್ರಿ ಫಕೀರೇಶ್ವರ ಸ್ವಾಮಿಯವರ ದರ್ಶನವನ್ನು ತೆಗೆದುಕೊಳ್ಳೋನು ಬರ್ರಿ. ಹೊಂಟಿವಿ ನೋಡ್ರಿ. ನಾವು ನಮ್ಮ ಮಕಾಶಿ ಒಬ್ಬ ಎಲ್ಲಿಗೆ ಅದಾನ ಕಾಣ ಮಾಡ್ರಿ. ಅವ ಹುಟ್ಟೊಬ್ಬಿದ್ರಿ ಗಂಟೆಗಲ್ಲಿ ಕಡೆಕದ ಏನಾದ್ರು ಗೊತ್ತಿಲ್ಲ. ಅವ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನ ದರ್ಶನವನ್ನ ತೆಗೆದುಕೊಳ್ಳೋನು ಬರ್ರಿ. ಇವಾಗ ನೋಡಾಕ್ತಿರಲ್ರಿ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರು ನೋಡ್ರಿ. ಅವ್ರ ಎಲ್ಲರೂ ದರ್ಶನವನ್ನ ತೆಗೆದುಕೊಳ್ಳಿ. ಇವಾಗ ಆಶೀರ್ವಾದ ತೆಗೆದುಕೊಂಡ್ರಿ. ನಾವು ಆಶೀರ್ವಾದ ಶ್ರೀ ಗುರು ಫಕೀರೇಶ್ವರ ಸ್ವಾಮಿಯವರ ದರ್ಶನವನ್ನ ತೆಗೆದುಕೊಂಡು ಹೊರಗಡೆ ಬರಾಕತ್ತೀವಿ ನೋಡ್ರಿ. ಹೊರಗಡೆ ಬಾಗಿಲಿಗೆ ಬಂದಿವ್ರಿ ನಾವು. ಇವಾಗ ಇನ್ನು ಅನ್ನಪ್ರಸಾದ ಚಾಲು ಆಗಿರ್ತೈತ್ರಿ. ಅನ್ನಪ್ರಸಾದಕ್ಕೆ ಹೋಗ್ಬೇಕನ್ನು ನೋಡಿದ ಇಲ್ಲಿ ಕೆಲವೊಂದಿಷ್ಟು ಸಂತರು, ಸಿದ್ಧರು, ಶರಣರು ಎಲ್ಲರೂ ಸ್ವಾಮಿಗಳು ಕೂತಿದ್ರಿ. ಇವ್ರದಟ್ಟು ಆಶೀರ್ವಾದ ತೆಗೆದುಕೊಂಡು ಹೋಗೋಣ ಅಂತಕ್ಕಂಥ ಕಾರಣದಿಂದ ಬಂದಿವ್ರಿ. ಮೊದಲು ನಾವು ಆಶೀರ್ವಾದ ತೆಗೆದುಕೊಂಡು ಬಂದಿವ್ರಿ. ನಂತರದಲ್ಲಿ ನಮ್ಮ ಪುಟ್ಟವಾದ್ರಿ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಂಡ್ರಿ. ಇವಾಗ ಏನು ಐತಲ್ರಿ ಇಲ್ಲಿ ಸುಮಾರು ಬಸವನ ಮೂರ್ತಿಗಳು, ಲಿಂಗಗಳು ಕೆಲವೊಂದಿಷ್ಟು ಅದ ನೋಡ್ರಿ. ಇಲ್ಲಿ ಅವನ್ನೆಲ್ಲ ಸುತ್ತ ಹಾಕಿ ಆಶೀರ್ವಾದ ತೆಗೆದುಕೊಂಡಿವ್ರಿ. ಇವಾಗ ಏನು ಕಾಣಕತ್ತಲ್ರಿ ಈ ಪ್ಲೇಸ ನೋಡ್ರಿ. ಸುಮಾರು ಏನು ಬೆಳಗ್ಗೆಯಿಂದ ಏನು ಪ್ರಾರಂಭ ಆಗೈತ್ರಿ ಅನ್ನಪ್ರಸಾದ. ಇಲ್ಲಿ ಸಾಯಂಕಾಲ 8:30 9 ಗಂಟೆಗೆ ಬಂದ್ರಿ ಸಮಯ. ಅಷ್ಟು ಟೈಮ್ ಆದ್ರೂ ಕೂಡ ಅನ್ನಪ್ರಸಾದ ಚಾಲು ಐತ್ರಿ. ಯಾಕಪ್ಪ ಅಂದ್ರೆ ಇದು ಹಗಲು 24 ತಾಸುಗಳ ಕಾಲನು ಕೂಡ ಅನ್ನಪ್ರಸಾದ ಇಲ್ಲಿ ನೆರವೇರ್ತಿರ್ತೈತ್ರಿ. ಯಾಕಪ್ಪ ಅಂದ್ರೆ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ 4-5 ದಿನಗಳ ಕಾಲನು ಕೂಡ ಇಲ್ಲಿ ವಸ್ತಿದ್ದು ತಮ್ಮ ಸೇವೆಗಳನ್ನ ಮಾಡಿ ದರ್ಶನವನ್ನು ತೆಗೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಿರ್ತಾರೆ. ಮತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ಡೊಳ್ಳಿನ ಪದ ಅನ್ಬೋದು, ಭಜನಾ ಅನ್ಬೋದು, ನಾಟಕ ಅನ್ಬೋದು,
ಸುಮಾರು ಕಾರ್ಯಕ್ರಮಗಳು ರಾತ್ರಿ ಕೂಡ ಇರ್ತಾವ್ರಿ. ಆದ ಕಾರಣ ಇಲ್ಲಿ ಎಲ್ಲ ತರಹದ ಊಟದ ವ್ಯವಸ್ಥೆ 4-5 ದಿನಗಳ ಕಾಲ ಹಗಲಿ ಅನ್ನದೆ ರಾತ್ರಿ ಅನ್ನದೆ ಎಲ್ಲರೂ ಊರಿನ ಹಿರಿಯರು, ಪ್ರಮುಖರು, ಊರಿನ ಜನಗಳು ಕೂಡಿ ಎಲ್ಲವನ್ನ ಮಾಡಿರ್ತಾರೆ. ಇದೊಂದು ಅವ್ರು ಮಾಡತಕ್ಕಂತಹ ಕೆಲಸ ರೀ. ನಿಮ್ ಜಾತ್ರೆ ನೋಡ್ರಿ ಅವ್ರ ನೀವು ಯೂಟ್ಯೂಬ್ ಹಾಕಿ ಬಿಟ್ಟಿರ್ತೀವ್ರ ಅವ್ರನ್ನ ಯೂಟ್ಯೂಬ್ನಾಗ ಬಿಡ್ತೀವ್ರಿ ನಿಮ್ಮನ್ನ ಇಲ್ಲ ಹಾಲು ಮಟ್ಟಿ ಬಿಡ್ಬೇಕು ನೀವು ಅಂದ್ರೆ ಶುದ್ಧ ಆತ್ ನೋಡ್ ಮಾರ ನಿಮ್ದ ನೋಡಿದ್ರ ಮಾರ ಊರಿಗೆ ಏನಿಲ್ಲ ಅಷ್ಟೇ ಇಲ್ಲ ಅಂದಾಗತ್ತೇನ ಇಲ್ಲ. ಇವಾಗೇನ ಹಿರಿಯರ ಮಾತು ಏನ್ ಕೇಳಿದ್ರಲ್ರಿ ಶಿವಪ್ರದಾರ್ ಅವರು ನಮ್ಮ ಮಾವರ ಆಗ್ಬೇಕ್ರಿ. ಅವ್ರ ಮಾತು ಏನ್ ಹೇಳಿದ್ರಪ್ಪ ಅಂದ್ರ 4-5 ದಿವಸ ಈ ಜಾತ್ರೆ ಮುಗುವವರೆಗೂ ನಾವ್ ಬಿಟ್ಟು ವಾಳ ಅಂತಕ್ಕಂಥ ಮಾತು ಹೇಳಿದ್ರಿ ಅವ್ರು. ನೀವು ಕೇಳಿರ್ಬೋದು. ಜಾತ್ರೆ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಪಳಾರ್ ಸಿಗ್ತಾವ ನೋಡ್ರಿ, ಹೂಮ್ ತೊಗೊಂಡವ್ರಿ. ಇಲ್ಲಿ ಬಜಿ ಪಜಿ ಮಾಡತ್ತಾರ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ರಿ. ಆರಾಮ್ರಿ ಆರಾಮದಿರಲ್ಲ ಜಾತ್ರೆ ಮುಗ್ಬಿಟ್ಟ ಏನ್ರಿ ರೇಟ್ ಅಂತವ್ರಿ ಏನು ಐತಲ್ವ ಈಗ ಚೈನಾ ಪೈನಾ ಅಂಥವು ಇಂಥವು ಎಲ್ಲ ಥರ ಬಂದಿರ್ತಾವ ನೋಡ್ರಿ. ಇಲ್ಲಿ ವಿಡಿಯೋ ಮಾಡೋ ಟೈಮ್ದಾಗ ಹುಡುಗರು ನಿಂತಿದ್ರಿ, ವಿಡಿಯೋ ಮಾಡತ್ತಾರ ಸೈಡ್ ಬಿಡುವಪ್ಪ ಅಂದ್ರೆ ಅವ್ರು ಒಂದು ಪುಣ್ಯದ ಮಾಡಿದಾರೆ ನೋಡಿ. ಅವರು ಅವ್ರಿಗೆ ನೋಡ್ತಕ್ಕಂಥವ್ರಿಗೆ ಗುರ್ತಾತ್ರಿ ಯೂಟ್ಯೂಬ್ ವಿಡಿಯೋ ಮಾಡತ್ತಾರಂತ. ಅದಕ್ಕೆ ಸ್ವಲ್ಪ ದಾರಿ ಮಾಡಿ ಕೊಟ್ರಿ, ಅವ್ರಿಗೆ ಧನ್ಯವಾದ ನಮ್ಮ ಕಡೆ ಅಂತ. ಇವಾಗ ನೋಡಾಕತ್ತಾರಲ್ರಿ ಇದು ಬಜಿ ಬಿಡತ್ತ ನೋಡ್ರಿ. ಇದು ಸಿಕ್ಕಾಬಿಟ್ರಿ ಇಲ್ಲಿ ಬಂದಿರತ್ತಲ್ರಿ ಜನ. ಬಂದಿರತಕ್ಕಂಥ ಜನಗಳು ತುಂಬಟ್ಟ ಒಂದು 10 ರೂಪಾಯಿ ಬಜಿ ತೊಗೊಳ್ದು ಬ್ಯಾಡ್ಸ್ಕೋದು ಊರು ತುಂಬ ಎಲ್ಲ ಜಾತ್ರೆ ಇರ್ತದಲ್ರಿ. ಎಲ್ಲ ಜಾತ್ರೆ ತುಂಬ ಅಡ್ಯಾಡಿ ಮಾಡ್ತಾರೆ. ಇವ್ರು ನೋಡ್ಬೋದು ಇವಾಗ 2 ಗ್ಯಾಸ್ 2 ಒಲೆ ಹಚ್ಚಾರ. ಇದು 2 ಕಡೆನೂ ಬಜಿ ಬಿಡತ್ತಾರ ನೋಡ್ರಿ. ಯಾಕಪ್ಪ ಅಂದ್ರೆ ಅಷ್ಟ ಬಜಿ ಬಿಟ್ರು ಕೂಡ ಜನಕ್ಕೆ ಸಾಲ ಅಲ್ರಿ. ಅದ್ರ ಸಲುವಾಗಿ ಡಬಲ್ ಕಡಾನಿ ಇಟ್ಟಾರಿ 2 ಒಲಿ ಮಾಡಿ ಬಿಡತ್ತಾರ ನೋಡ್ರಿ. ಒಂದ್ರೊಳಗೆ ಯಾವ ಬಜಿಪ್ಪ ಅಂದ್ರೆ ಒಂದ್ರೊಳಗೆ ಬರಾಟಿ ಬಜಿ ಬಿಡತ್ತಾರೆ, ಒಂದ್ರೊಳಗೆ ಉಳ್ಳಾಗಡ್ಡಿ ಇರ್ತಲ್ರಿ ಅದು ಸಣ್ಣಗೆ ಹರಿಸಿದನ ಗುಣಾನ್ ಬಜಿ ಮಾಡಿರ್ತಾರೆ. ಒಂದ್ರೊಳಗೆ ಉಳ್ಳಾಗಡ್ಡಿ ಇದರ ಬರ್ತಲ್ರಿ ಬಜಿ ಅಂತ ಅದು ಮಾಡಿರ್ತಾರೆ. ಇಲ್ಲಿ ಸಿಕ್ಕಾಬಿಟ್ಟೈತ್ರಿ. ಒಬ್ರು ಮಾಡತ್ತಾರೆ, ಅವ್ರ ಯಜಮಾನ್ರು ಮಾಡತ್ತಾರೆ ಬಜಿ, ಮೇಡಮರ ಕುಟ್ ಕೊಡತ್ತಾರೆ ಬಜಿಗಳೆಲ್ಲ. ಇವಾಗ ನೋಡ್ತಿರಲ್ರಿ ಇದು ಬರ್ಪಿ ಅಟ್ಟ ನೋಡ್ರಿ. ಇವರು ಬರ್ಪಿ ಮತ್ತು ಸೇವಾ ಏನೈತಲ್ರಿ ಇದು ಒಂದು ಖಾರದು ಒಂದು ಸಪ್ಪನ ಅಂತ ಸೇವಾ ಬರ್ಪಿ ಎಲ್ಲ ತರ ಸಿಗ್ತಾರ ಕಡೆ. ಇವ್ರ ಕಡೆ ಹುಷಾಲೆ ತಗೊಬಹುದು ನೀವು ನೋಡ್ರಿ. ನೀವು ಯಾಕಪ್ಪ ಅಂದ್ರೆ ಇದು ಸೇವಾದು ಬರ್ಪಿದು ಮತ್ತು ಪಳಾರು ಅದಾವ್ರಿ. ಪಳಾರ್ ಎಲ್ಲ ಕಡೆ ಚೂರು ಮಾಡಿರ್ತೈತ್ರಿ. ಇವಾಗ ನೋಡಾಕ್ತಾರಲ್ರಿ ಇದು ಗೋಬಿ ಮಂಚೂರಿ ಮತ್ತು ಅದು ಬಟಾಟಿ ಚಿಪ್ಸ್ ಐತಿರಲ್ರಿ. ಆ ಕಟ್ಟಿಗೆ ಹಾಕಿ ಕೊಡ್ತಿರ್ತಾರೆ. ಒಂದಿಟ ಮಸಾಲೆ ಅದನ್ನ ಇದನ್ನ ಹಾಕಿ ಎದ್ದು ಒಂದಿಟ ಕರೆದು ಕೊಡ್ತಾರ್ರಿ ಎಣ್ಣೆ ಹಾಕಿ. ಒಂದೊಂದಕ್ಕೆ 50-60 ರೂಪಾಯಿ ಇರ್ತೈತ್ರಿ. ಅದಕ್ಕೂ ಜನಗಳದ ಹಿಂಡು ನೋಡ್ಬೋದು ಎಷ್ಟೈತ್ರಿ ನೀವು. ಇವಾಗ ಏನೈತಲ್ರಿ ಚೀಸ್ ಫೋನ್ ಕೊಡಿರ್ತಾವಲ್ರಿ. ನೀವು ಹಳಿ ಮಾಡಲ್ ಫೋನ್ ಇರ್ತಾವಲ್ರಿ ಅವು ಅಂಥವು ಹಳಿ ಬಿಳಿ ಫೋನ್ ದುರ್ಸೋದಕ್ಕೆ ಇವ್ರ ಕಡೆ ನೀವು ಅಂಗಡಿ ಯಾವ್ದಾದ್ರು ಸಿಗ್ತೀರಲ್ರಿ ಹಳಿ ಫೋನಿನ ಕ್ಯಾಪ್ಗಳು. ಇಲ್ಲಿ ಬಂದ್ರಪ್ಪ ಅಂದ್ರೆ ಜಾತ್ರೆಗೆ ನೀವು ಪ್ರತಿಯೊಂದು ಬೇಕಾದಂತ ಹಳಿ ಫೋನ್ ದುರ್ಸೋದಕ್ಕೆ ಎಲ್ಲ ಥರದ ಅವ್ರ ಕ್ಯಾಪ್ಗಳು ಎಲ್ಲ ಸಿಗ್ತಾವ್ರಿ. ಅದು ಹೇಳ್ತಾ ಏನು ಸುಬ್ಬೆ ಕೂಡ್ತಿಲ್ರಿ, ಎಲ್ಲ ಥರ ಅನುಕೂಲ ಮಾಡ್ತಾರೆ ನೋಡ್ರಿ. ಇವಾಗ ಏನೈತಲ್ರಿ ಕಲರ್ ಇದು ಓಡಾ ಗ್ಲಾಸ ಚಸ್ಮಾ ಅಂತಾವು ಇಂಥವು ಎಲ್ಲ ಥರ ಅದ ನೋಡ್ರಿ. ಇದ್ರಾಗ ಸಣ್ಣ ಹುಡುಗ್ರಿ ABCD ಬರ್ಯಾಕ ಅಂತ ಇಂಥದ್ದು ನೋಡ್ರಿ. ಚೈನ್ಗಳು ಅದಾವು, ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು, ಜೆಸಿಬಿಗಳು ಎಲ್ಲ ಥರ ಇದಾವ ನೋಡ್ರಿ. ಸಣ್ಣ ಹುಡುಗರು ನೋಡ್ರಿ ಯಾವ ರೀತಿ ಹಾಕ್ಯಾರಪ್ಪ ಅಂದ್ರೆ ಅದು ಕೋಡ್ ಇರ್ತಾವಲ್ರಿ. ಕೋಡಿನ ರೀತಿಯಾಗಿ ಲೈಟಿಂದ ಇವನ್ ಮಾಡ್ಯಾರ ನೋಡ್ರಿ. ಅವನ್ನ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತನೋ ಅಂತ ಕಮೆಂಟ್ ಮಾಡ್ರಿ. ವಿಡಿಯೋ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಮುಂದಿನ ವಿಡಿಯೋ ಭೇಟಿ ಆಗೋನು. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ಟಾಟಾ ಬಾಯ್ ನಮಸ್ಕಾರ.